ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಮಹಾದೇವಪ್ಪ ಅವರು ಬ್ಯಾಟ್ ಬೀಸಿದ್ದಾರೆ. ಪ್ರಜಾಪ್ರಭುತ್ವವಾದಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಾದಿಯಲ್ಲಿ ಮುಂದುವರಿಯೋದು ರಾಜ್ಯಕ್ಕೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಸಚಿವ ಮಹಾದೇವಪ್ಪ ಅವರು ಮಾತಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅಂಬೇಡ್ಕರ್ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಸಿಎಂ ಹಿಂದುಳಿದ ವರ್ಗದ ಪರ ಕೆಲಸ ಮಾಡ್ತಿದ್ದಾರೆ. ಇಂಥ ನಾಯಕತ್ವ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ನಿರ್ಧಾರಕ್ಕೆ ಎಲ್ಲರಿಗೂ ಬದ್ಧತೆ ಇದ್ರೆ ಮಾತ್ರ ಸಾಧ್ಯ. ಬದ್ಧತೆ ಇಲ್ಲದವರು ಅಧಿಕಾರಕ್ಕೆ ಬಂದ್ರೆ ಸಾಮಾಜಿಕ ನ್ಯಾಯ ಮೂಲೆ ಗುಂಪಾಗುತ್ತೆ ಅಂತ ಹೇಳಿ ಯಾರಿಗೆ ಟಾಂಗ್ ಕೊಟ್ಟರು ಮಹಾದೇವಪ್ಪ ಅವರು. ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಈ ರಾಜ್ಯದ ಮತ್ತು ದೇಶದ ಎಸ್ಸಿ ಎಸ್ಟಿ ಹಿಂದುಳಿದ ಅಲ್ಪಸಂಖ್ಯಾತ ಮಹಿಳಾ ಮತ್ತು ಕಾರ್ಮಿಕ ರೈತ ಸಮುದಾಯಗಳ ಪರವಾಗಿ ನಿರಂತರವಾಗಿ 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ನಾಯಕತ್ವವನ್ನ ಬಲಪಡಿಸ್ತಕ್ಕಂಥದ್ದು, ಅಂತ ನಾಯಕತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಎಲ್ಲ ಶೋಷಿತ ಸಮುದಾಯಗಳ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಸಂವಿಧಾನದ ಸಂರಕ್ಷಣೆ, ಅದರ ಪ್ರೇರಣಾ ಶಕ್ತಿಗಳ ಅನುಷ್ಠಾನ ಮತ್ತು ಅದರ ಪ್ರಚಾರ ಇವೆಲ್ಲವೂ ಕೂಡ ಬದ್ಧತೆ ಇರತಕ್ಕಂಥ ರಾಜಕಾರಣಿಗಳಿಗೆ ಮಾತ್ರ ಸಾಧ್ಯ. ಸಾರ್ವಜನಿಕ ಜೀವನದಲ್ಲಿ ಬದ್ಧತೆ ಮತ್ತು ತಾತ್ವಿಕ ನಿಲುವು ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳು ಅಧಿಕಾರಕ್ಕೆ ಬಂದರೆ ಸಂವಿಧಾನದ ಆಶಯಗಳು ಎಲ್ಲವೂ ಮೂಲೆ ಗುಂಪು. ಇಡೀ ಸಂವಿಧಾನವೇ ಮೂಲೆ ಗುಂಪಾಗುವಂತ ಪ್ರಯತ್ನ ಮಾಡುವ ಕಾಲದಲ್ಲಿ ಸಂವಿಧಾನದ ಜಾಗೃತಿಯನ್ನ, ಸಂವಿಧಾನದ ಪೀಠಿಕೆಯನ್ನ, ಪ್ರಜಾಪ್ರಭುತ್ವದ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಮಹಾದೇವಪ್ಪ ಅವರು ಬ್ಯಾಟ್ ಬೀಸಿದ್ದಾರೆ. ಪ್ರಜಾಪ್ರಭುತ್ವವಾದಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಾದಿಯಲ್ಲಿ ಮುಂದುವರಿಯೋದು ರಾಜ್ಯಕ್ಕೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಸಚಿವ ಮಹಾದೇವಪ್ಪ ಅವರು ಮಾತಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅಂಬೇಡ್ಕರ್ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಸಿಎಂ ಹಿಂದುಳಿದ ವರ್ಗದ ಪರ ಕೆಲಸ ಮಾಡ್ತಿದ್ದಾರೆ. ಇಂಥ ನಾಯಕತ್ವ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ನಿರ್ಧಾರಕ್ಕೆ ಎಲ್ಲರಿಗೂ ಬದ್ಧತೆ ಇದ್ರೆ ಮಾತ್ರ ಸಾಧ್ಯ. ಬದ್ಧತೆ ಇಲ್ಲದವರು ಅಧಿಕಾರಕ್ಕೆ ಬಂದ್ರೆ ಸಾಮಾಜಿಕ ನ್ಯಾಯ ಮೂಲೆ ಗುಂಪಾಗುತ್ತೆ ಅಂತ ಹೇಳಿ ಯಾರಿಗೆ ಟಾಂಗ್ ಕೊಟ್ಟರು ಮಹಾದೇವಪ್ಪ ಅವರು. ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಈ ರಾಜ್ಯದ ಮತ್ತು ದೇಶದ ಎಸ್ಸಿ ಎಸ್ಟಿ ಹಿಂದುಳಿದ ಅಲ್ಪಸಂಖ್ಯಾತ ಮಹಿಳಾ ಮತ್ತು ಕಾರ್ಮಿಕ ರೈತ ಸಮುದಾಯಗಳ ಪರವಾಗಿ ನಿರಂತರವಾಗಿ 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ನಾಯಕತ್ವವನ್ನ ಬಲಪಡಿಸ್ತಕ್ಕಂಥದ್ದು, ಅಂತ ನಾಯಕತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಎಲ್ಲ ಶೋಷಿತ ಸಮುದಾಯಗಳ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಸಂವಿಧಾನದ ಸಂರಕ್ಷಣೆ, ಅದರ ಪ್ರೇರಣಾ ಶಕ್ತಿಗಳ ಅನುಷ್ಠಾನ ಮತ್ತು ಅದರ ಪ್ರಚಾರ ಇವೆಲ್ಲವೂ ಕೂಡ ಬದ್ಧತೆ ಇರತಕ್ಕಂಥ ರಾಜಕಾರಣಿಗಳಿಗೆ ಮಾತ್ರ ಸಾಧ್ಯ. ಸಾರ್ವಜನಿಕ ಜೀವನದಲ್ಲಿ ಬದ್ಧತೆ ಮತ್ತು ತಾತ್ವಿಕ ನಿಲುವು ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳು ಅಧಿಕಾರಕ್ಕೆ ಬಂದರೆ ಸಂವಿಧಾನದ ಆಶಯಗಳು ಎಲ್ಲವೂ ಮೂಲೆ ಗುಂಪು. ಇಡೀ ಸಂವಿಧಾನವೇ ಮೂಲೆ ಗುಂಪಾಗುವಂತ ಪ್ರಯತ್ನ ಮಾಡುವ ಕಾಲದಲ್ಲಿ ಸಂವಿಧಾನದ ಜಾಗೃತಿಯನ್ನ, ಸಂವಿಧಾನದ ಪೀಠಿಕೆಯನ್ನ, ಪ್ರಜಾಪ್ರಭುತ್ವದ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಮಹಾದೇವಪ್ಪ ಅವರು ಬ್ಯಾಟ್ ಬೀಸಿದ್ದಾರೆ. ಪ್ರಜಾಪ್ರಭುತ್ವವಾದಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಾದಿಯಲ್ಲಿ ಮುಂದುವರಿಯೋದು ರಾಜ್ಯಕ್ಕೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಸಚಿವ ಮಹಾದೇವಪ್ಪ ಅವರು ಮಾತಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅಂಬೇಡ್ಕರ್ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಸಿಎಂ ಹಿಂದುಳಿದ ವರ್ಗದ ಪರ ಕೆಲಸ ಮಾಡ್ತಿದ್ದಾರೆ. ಇಂಥ ನಾಯಕತ್ವ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ನಿರ್ಧಾರಕ್ಕೆ ಎಲ್ಲರಿಗೂ ಬದ್ಧತೆ ಇದ್ರೆ ಮಾತ್ರ ಸಾಧ್ಯ. ಬದ್ಧತೆ ಇಲ್ಲದವರು ಅಧಿಕಾರಕ್ಕೆ ಬಂದ್ರೆ ಸಾಮಾಜಿಕ ನ್ಯಾಯ ಮೂಲೆ ಗುಂಪಾಗುತ್ತೆ ಅಂತ ಹೇಳಿ ಯಾರಿಗೆ ಟಾಂಗ್ ಕೊಟ್ಟರು ಮಹಾದೇವಪ್ಪ ಅವರು. ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಈ ರಾಜ್ಯದ ಮತ್ತು ದೇಶದ ಎಸ್ಸಿ ಎಸ್ಟಿ ಹಿಂದುಳಿದ ಅಲ್ಪಸಂಖ್ಯಾತ ಮಹಿಳಾ ಮತ್ತು ಕಾರ್ಮಿಕ ರೈತ ಸಮುದಾಯಗಳ ಪರವಾಗಿ ನಿರಂತರವಾಗಿ 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ.
ಅಂತ ಒಂದು ನಾಯಕತ್ವವನ್ನ ಬಲಪಡಿಸ್ತಕ್ಕಂಥದ್ದು, ಅಂತ ನಾಯಕತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಎಲ್ಲ ಶೋಷಿತ ಸಮುದಾಯಗಳ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಸಂವಿಧಾನದ ಸಂರಕ್ಷಣೆ, ಅದರ ಪ್ರೇರಣಾ ಶಕ್ತಿಗಳ ಅನುಷ್ಠಾನ ಮತ್ತು ಅದರ ಪ್ರಚಾರ ಇವೆಲ್ಲವೂ ಕೂಡ ಬದ್ಧತೆ ಇರತಕ್ಕಂಥ ರಾಜಕಾರಣಿಗಳಿಗೆ ಮಾತ್ರ ಸಾಧ್ಯ. ಸಾರ್ವಜನಿಕ ಜೀವನದಲ್ಲಿ ಬದ್ಧತೆ ಮತ್ತು ತಾತ್ವಿಕ ನಿಲುವು ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳು ಅಧಿಕಾರಕ್ಕೆ ಬಂದರೆ ಸಂವಿಧಾನದ ಆಶಯಗಳು ಎಲ್ಲವೂ ಮೂಲೆಗುಂಪು. ಇಡೀ ಸಂವಿಧಾನವೇ ಮೂಲೆಗುಂಪಾಗುವಂತ ಪ್ರಯತ್ನ ಮಾಡುವ ಕಾಲದಲ್ಲಿ ಸಂವಿಧಾನದ ಜಾಗೃತಿಯನ್ನ, ಸಂವಿಧಾನದ ಪೀಠಿಕೆಯನ್ನ, ಪ್ರಜಾಪ್ರಭುತ್ವದ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಮಹಾದೇವಪ್ಪ ಅವರು ಬ್ಯಾಟ್ ಬೀಸಿದ್ದಾರೆ. ಪ್ರಜಾಪ್ರಭುತ್ವವಾದಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಾದಿಯಲ್ಲಿ ಮುಂದುವರಿಯೋದು ರಾಜ್ಯಕ್ಕೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಸಚಿವ ಮಹಾದೇವಪ್ಪ ಅವರು ಮಾತಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅಂಬೇಡ್ಕರ್ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಸಿಎಂ ಹಿಂದುಳಿದ ವರ್ಗದ ಪರ ಕೆಲಸ ಮಾಡ್ತಿದ್ದಾರೆ. ಇಂಥ ನಾಯಕತ್ವ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ನಿರ್ಧಾರಕ್ಕೆ ಎಲ್ಲರಿಗೂ ಬದ್ಧತೆ ಇದ್ರೆ ಮಾತ್ರ ಸಾಧ್ಯ. ಬದ್ಧತೆ ಇಲ್ಲದವರು ಅಧಿಕಾರಕ್ಕೆ ಬಂದ್ರೆ ಸಾಮಾಜಿಕ ನ್ಯಾಯ ಮೂಲೆ ಗುಂಪಾಗುತ್ತೆ ಅಂತ ಹೇಳಿ ಯಾರಿಗೆ ಟಾಂಗ್ ಕೊಟ್ಟರು ಮಹಾದೇವಪ್ಪ ಅವರು. ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಈ ರಾಜ್ಯದ ಮತ್ತು ದೇಶದ SC, ST, ಹಿಂದುಳಿದ ಅಲ್ಪಸಂಖ್ಯಾತ ಮಹಿಳಾ ಮತ್ತು ಕಾರ್ಮಿಕ ರೈತ ಸಮುದಾಯಗಳ ಪರವಾಗಿ ನಿರಂತರವಾಗಿ 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ನಾಯಕತ್ವವನ್ನ ಬಲಪಡಿಸ್ತಕ್ಕಂಥದ್ದು, ಅಂತ ನಾಯಕತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಎಲ್ಲ ಶೋಷಿತ ಸಮುದಾಯಗಳ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಸಂವಿಧಾನದ ಸಂರಕ್ಷಣೆ, ಅದರ ಪ್ರೇರಣಾ ಶಕ್ತಿಗಳ ಅನುಷ್ಠಾನ ಮತ್ತು ಅದರ ಪ್ರಚಾರ ಇವೆಲ್ಲವೂ ಕೂಡ ಬದ್ಧತೆ ಇರತಕ್ಕಂಥ ರಾಜಕಾರಣಿಗಳಿಗೆ ಮಾತ್ರ ಸಾಧ್ಯ. ಸಾರ್ವಜನಿಕ ಜೀವನದಲ್ಲಿ ಬದ್ಧತೆ ಮತ್ತು ತಾತ್ವಿಕ ನಿಲುವು ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳು ಅಧಿಕಾರಕ್ಕೆ ಬಂದರೆ ಸಂವಿಧಾನದ ಆಶಯಗಳು ಎಲ್ಲವೂ ಮೂಲೆಗುಂಪು. ಇಡೀ ಸಂವಿಧಾನವೇ ಮೂಲೆಗುಂಪಾಗುವಂತ ಪ್ರಯತ್ನ ಮಾಡುವ ಕಾಲದಲ್ಲಿ ಸಂವಿಧಾನದ ಜಾಗೃತಿಯನ್ನ, ಸಂವಿಧಾನದ ಪೀಠಿಕೆಯನ್ನ, ಪ್ರಜಾಪ್ರಭುತ್ವದ ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಮಹಾದೇವಪ್ಪ ಅವರು ಬ್ಯಾಟ್ ಬೀಸಿದ್ದಾರೆ. ಪ್ರಜಾಪ್ರಭುತ್ವವಾದಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಾದಿಯಲ್ಲಿ ಮುಂದುವರಿಯೋದು ರಾಜ್ಯಕ್ಕೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಸಚಿವ ಮಹಾದೇವಪ್ಪ ಅವರು ಮಾತಾಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅಂಬೇಡ್ಕರ್ ವ್ಯಕ್ತಿ ಪೂಜೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಸಿಎಂ ಹಿಂದುಳಿದ ವರ್ಗದ ಪರ ಕೆಲಸ ಮಾಡ್ತಿದ್ದಾರೆ. ಇಂಥ ನಾಯಕತ್ವ ಉಳಿಸೋದು ನಮ್ಮೆಲ್ಲರ ಕರ್ತವ್ಯ. ಈ ನಿರ್ಧಾರಕ್ಕೆ ಎಲ್ಲರಿಗೂ ಬದ್ಧತೆ ಇದ್ರೆ ಮಾತ್ರ ಸಾಧ್ಯ. ಬದ್ಧತೆ ಇಲ್ಲದವರು ಅಧಿಕಾರಕ್ಕೆ ಬಂದ್ರೆ ಸಾಮಾಜಿಕ ನ್ಯಾಯ ಮೂಲೆ ಗುಂಪಾಗುತ್ತೆ ಅಂತ ಹೇಳಿ ಯಾರಿಗೆ ಟಾಂಗ್ ಕೊಟ್ಟರು ಮಹಾದೇವಪ್ಪ